ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವೈದ್ಯ ಪಲ್ಲವಿ KS, ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗ. ಸೊ ಇವತ್ತು ನಾವು ಕಳೆದ ಸಂಚಿಕೆಗೆ ರಿಲೇಟೆಡ್ ಆಗಿರುವಂತಹ ಒಂದು ಟಾಪಿಕ್ ಅನ್ನ ಮಾತಾಡ್ತಾ ಇದ್ದೀವಿ. ಅದು ರಿಲೇಟೆಡ್ ಕೂಡ ಆಗಿರ್ಬೋದು, ಇಲ್ಲ ರಿಲೇಟೆಡ್ ಆಗಿಲ್ದೇನೂ ಕೂಡ ಇರ್ಬೋದು. ಅದೇನಪ್ಪಾ ಅಂತಂದ್ರೆ ಕಿವಿ ಕುಗ್ಗೆ. ಸೊ ಇದಕ್ಕೂ ಮತ್ತು ಲಾಸ್ಟ್ ಟೈಮ್ ನೀವು ಹೇಳಿರೋ ವರ್ಟಿಗೋಗೂ ಏನಪ್ಪ ಸಂಬಂಧ ಅಂತ ಕೇಳ್ತೀರಾ? ಸೊ ಕಿವಿ ಕುಗ್ಗೆ ಕೂಡ ಒಂದು ವರ್ಟಿಗೋ ಅಥವಾ ತಲೆ ಸುತ್ತು ಬರೋದಕ್ಕೆ ಒಂದು ಕಾರಣ ಇರಬಹುದಾಗಿರುತ್ತೆ. ಸೊ ಕಿವಿ ಕುಗ್ಗೆ ಆಕ್ಚುಲಿ ಏನು, ಅದರ ಉಪಯೋಗಗಳೇನು, ಅದು ಹೆಚ್ಚಾದವಾಗ ನಮಗೆ ಏನೆಲ್ಲ ತೊಂದರೆ ಕೊಡುತ್ತೆ, ಸೊ ತೊಂದರೆ ಆದವಾಗ ನಾವು ಅದಕ್ಕೆ ಹೇಗೆ ಚಿಕಿತ್ಸೆಯನ್ನ ಮಾಡಬೇಕು, ಇದಕ್ಕೆ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂತ ಇವತ್ತು ನೋಡ್ತಾ ಹೋಗೋಣ. ಸೊ ಈ ಒಂದು ಕಿವಿ ಕುಗ್ಗೆ ನಮಗೆ ಒಂಥರ ಪ್ರೊಟೆಕ್ಷನ್ ಕೂಡ ಹೌದು. ಅಂತಂದ್ರೆ ಧೂಳು ಅಥವಾ ಗಾಳಿ ಇರಬಹುದು, ಇಲ್ಲ ಕ್ರಿಮಿ ಕೀಟಗಳಿರಬಹುದು, ಅಥವಾ ನಮಗೆ ನೀರಿರಬಹುದು, ತೇವಾಂಶ ಇರಬಹುದು. ಇದನ್ನ ಕಿವಿ ಒಳಗೆ ಹೋಗಿ ಬೇರೆ ಥರದ ಇನ್ಫೆಕ್ಷನ್ಸ್ ಆಗದೆ ಇರೋ ಹಾಗೆ ತಡೆಯೋಲಿಕ್ಕೆ ನಮ್ಮಲ್ಲಿ ಇರುವಂತಹ ಒಂದು ಮೆಕ್ಯಾನಿಸಮ್ ಅಂತ ಹೇಳ್ಬಹುದಾಗಿರುತ್ತೆ. ಸೊ ಇದು ನಮಗೇನ್ ಮಾಡುತ್ತೆ ಅಂದ್ರೆ, ಕಿವಿಯಲ್ಲಿ ಒಂದು ಸಣ್ಣ ಕೋಟ್ ಇರುತ್ತೆ ಅದರದ್ದು. ಯಾವಾಗ ಈ ತರ ಡಸ್ಟು ಮತ್ತೆ ನೀರಿಗೆ ಹೆಚ್ಚು ನಾವು ಎಕ್ಸ್ಪೋಸ್ ಆಗಿರ್ತೀವಿ, ಅದು ಹಿಡಿದು ಏನಾಗುತ್ತೆ, ಅಲ್ಲಿ ನಮಗೆ ಇಯರ್ ವ್ಯಾಕ್ಸ್ ಜಾಸ್ತಿ ಆಗುತ್ತೆ. ಆ ಒಂದು ಇಯರ್ ವ್ಯಾಕ್ಸ್ ಅಥವಾ ಕಿವಿ ಕುಗ್ಗೆ ಜಾಸ್ತಿ ಆದವಾಗ ನಮಗೆ ಅದು ಪ್ಯಾಥೋಲಜಿ ಅಂತಂದ್ರೆ ಯಾವ್ದಾದ್ರು ಕಾಯಿಲೆಗಳನ್ನ ಅಥವಾ ತೊಂದರೆಯನ್ನ ಉಂಟು ಮಾಡಬಹುದಾಗಿರತ್ತೆ. ಸೊ ಈ ಒಂದು ಕಿವಿ ಕುಗ್ಗೆಗೆ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಕರ್ಣಗೂತಕ ಅಂತ ಹೇಳ್ತಾರೆ. ಸೊ ಈ ಒಂದು ಕರ್ಣಗೂತಕ ಏನು ತೊಂದರೆಯನ್ನ ಉಂಟು ಮಾಡುತ್ತಲ್ಲ, ಅದ್ರ ಹೆಸರು ಕರ್ಣ ಪ್ರತಿನಾಹ ಅಂತ ಹೇಳ್ಬೋದಾಗಿರುತ್ತೆ. ಇಯರ್ ವ್ಯಾಕ್ಸಿಗೆ ಕರ್ಣಗೂತಕ ಅಂತ ಹೇಳ್ತೀವಿ. ಅದು ಹೆಚ್ಚಾಗಿ ನಮಗೆ ತೊಂದರೆಗಳನ್ನ ಏನ್ ಮಾಡುತ್ತಲ್ಲ, ಅದಕ್ಕೆ ಕರ್ಣ ಪ್ರತಿನಾಹ ಅಂತ ಹೇಳ್ತೀವಿ. ಸೊ ಈ ಒಂದು ಕರ್ಣ ಪ್ರತಿನಾಹದಲ್ಲಿ ಏನೆಲ್ಲ ಸಿಂಪ್ಟಮ್ಸ್ ಬರುತ್ತೆ ನಮಗೆ ಅಂತ ನೋಡ್ಬೋದು. ಅಂತಂದ್ರೆ ನಿಮಗೆ ಇದು ಇಯರ್ ವ್ಯಾಕ್ಸ್ ಜಾಸ್ತಿ ಆದವಾಗ ಏನೆಲ್ಲ ನಿಮಗೆ ತೊಂದರೆಯನ್ನ ಕೊಡುತ್ತೆ. ನಾರ್ಮಲ್ ಆಗಿದ್ದವಾಗ ಇಟ್ ವಿಲ್ ಪ್ರೊಟೆಕ್ಟ್ ಅಸ್. ಅದು ಜಾಸ್ತಿ ಆದವಾಗ ಏನೆಲ್ಲ ತೊಂದರೆ ಕೊಡುತ್ತೆ ನಮಗೆ, ಕಿವಿ ಫುಲ್ ಬ್ಲಾಕ್ ಆಗ್ಬೋದು, ಇಲ್ಲ ಪಾರ್ಷಲಿ ಬ್ಲಾಕ್ ಆಗ್ಬೋದು, ಅರ್ಧಂಬರ್ಧ ಕೇಳುವಂಥದ್ದು ಆಗಿರಬಹುದು. ಕೆಲವು ಸತಿ ನೋವು ಕೂಡ ಬರುವಂಥದ್ದು ನಾವು ನೋಡಬಹುದಾಗಿರುತ್ತೆ. ಆಮೇಲೆ ವರ್ಟಿಗೋ ಅಂದ್ರೆ ತಲೆ ಸುತ್ತು ಬರೋದು, ಆಮೇಲೆ ಕಿವಿಯಲ್ಲಿ ಶಬ್ದ ಬರುವಂಥದ್ದು, ಇದೆಲ್ಲ ಕೂಡ ಈ ಒಂದು ಕರ್ಣಗೂತಕ ಜಾಸ್ತಿ ಆದಾಗ, ಕರ್ಣ ಪ್ರತಿನಾಹ ಆದವಾಗ ನಮಗೆ ಕಾಣಿಸುವಂತಹ ಚಿಹ್ನೆಗಳು ಏನೆಲ್ಲ ಅಂತಂದ್ರೆ, ನಮಗೆ ಕಿವಿ ಕೇಳದೆ ಇರೋದು, ಆಮೇಲೆ ಕಿವಿ ಫುಲ್ ಆಗಿದೆ ಅಂದ್ರೆ ಮುಚ್ಕೊಂಡ್ಬಿಟ್ಟಿದೆ ಅಂತ ಅನ್ಸುವಂಥದ್ದು, ಹಾಗೆ ಕಿವಿ ಒಳಗೆ ಯಾವ್ದಾದ್ರು ಶಬ್ದ ಬರುವಂತಹದ್ದು, ಆಮೇಲೆ ಕಿವಿ ನೋವು ಆಗುವಂಥದ್ದು, ಮತ್ತೆ ತಲೆ ಸುತ್ತು ಬರುವಂಥದ್ದು, ಇವೆಲ್ಲ ನಾವು ನೋಡಬಹುದಾಗಿರತ್ತೆ. ಇದಕ್ಕೆ ನಮಗೇನಾದ್ರೂ ಚಿಕಿತ್ಸೆ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿ ಇದಕ್ಕೆ ಚಿಕಿತ್ಸೆ ಇದೆ. ನಮ್ಮಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಮನೆಯಲ್ಲೇ ಏನ್ ಮಾಡ್ತೀವಿ, ಆ ಥರ ಎಲ್ಲ ಇದ್ದವಾಗ ಇದಕ್ಕೆಲ್ಲ ಯಾರು ಟ್ರೀಟ್ಮೆಂಟಿಗೆ ಹೋಗ್ತಾರೆ ಅಂತ ಕೇಳಬಹುದಾಗಿರುತ್ತೆ. ಸೊ ಆದ್ರೆ ನಾವೇನ್ ಮಾಡ್ತೀವಿ, ಬಡ್ಸ್ ಹಾಕಿ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ತೀವಿ. ಅಂತಂದ್ರೆ ಒಂದು ಪ್ಲಾಸ್ಟಿಕ್ ಇಂದು ಕೊಳವೆ ಥರದ್ದಿರುತ್ತೆ, ಆ ಕಡೆ ಈ ಕಡೆ ಹತ್ತಿಯಲ್ಲಿ ನಾವು ಅದನ್ನ ಹಾಕಿ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ತೀವಿ, ಇಲ್ಲ ಕೆಲವರು ಟವಲ್ ಅನ್ನ ಹಾಕಿ ಕ್ಲೀನ್ ಮಾಡ್ತಾರೆ. ಸೊ ಈ ಥರದನ್ನ ಖಂಡಿತವಾಗಿ ಮಾಡಬಾರ್ದು. ಯಾಕೆಂದ್ರೆ ಇದರಿಂದ ಕಿವಿ ಕರ್ಣಗೂತಕ ಏನಿರುತ್ತಲ್ಲ ಅಂತಂದ್ರೆ ವ್ಯಾಕ್ಸ್ ಇರುತ್ತಲ್ಲ, ಅದು ನಿಮಗೆ ಹೊರಗಡೆ ಬರೋದಿಲ್ಲ, ಇನ್ನೂ ಒಳಗಡೆ ಪುಷ್ ಆಗುತ್ತೆ. ಒಳಗಡೆ ಪುಷ್ ಆದಾಗ ಏನಾಗುತ್ತೆ, ಕಿವಿಗೆ ಇನ್ನೂ ತೊಂದರೆ ಉಂಟು ಮಾಡುತ್ತೆ ವಿನಃ ಅದರಿಂದ ಯಾವುದೇ ತರದ ಪರಿಹಾರ ಸಿಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಆಯುರ್ವೇದದಲ್ಲಿ ಇದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ, ಕಿವಿ ಗೂತಕ ಏನಿರುತ್ತಲ್ಲ, ಆ ಒಂದು ವ್ಯಾಕ್ಸ್ ಇರುತ್ತಲ್ಲ, ಅದನ್ನ ಫಸ್ಟ್ ಸಾಫ್ಟ್ ಮಾಡ್ಕೊಳ್ಬೇಕು. ಹೇಗೆ ಸಾಫ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ, ನಮ್ಮಲ್ಲಿ ಸ್ನೇಹನ ಮತ್ತು ಸ್ವೇದನ ಅನ್ನ ಹೇಳಿದ್ದಾರೆ. ಸ್ನೇಹನ ಸ್ವೇದನ ಅಂತಂದ್ರೆ ಏನು, ಕಿವಿಗೆ ಎಣ್ಣೆ ಬಿಡುವಂಥದ್ದು, ಸ್ವಲ್ಪ ಶಾಖವನ್ನ ಅಂತಂದ್ರೆ ಬಿಸಿ ನೀರಿನಲ್ಲಿ ಅದ್ದಿ ನಾವು ಬಟ್ಟೆಯನ್ನ ಹೀಗೆ ಶಾಖವನ್ನ ಕೊಡುವಂಥದ್ದು. ಇದನ್ನ ಒಂದು 2-3 ದಿನ ಮಾಡೋದ್ರಿಂದ ಏನಾಗತ್ತೆ, ಆ ಒಂದು ಕಿವಿ ವ್ಯಾಕ್ಸ್ ಏನಿರುತ್ತಲ್ಲ, ಕರ್ಣಕುಗ್ಗೆ ಏನಿರುತ್ತಲ್ಲ, ಅದು ಸಾಫ್ಟ್ ಆಗುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದರ ನಂತರ ಶಲಾಕವನ್ನ ಹಾಕಿ, ಅಂತಂದ್ರೆ ನೀವು ನೋಡಿರ್ಬೋದು ಮುಂಚೆ ಎಲ್ಲ ಇಷ್ಟಿಷ್ಟು ಉದ್ದದು ಒಂದು ಸಣ್ಣ ಸೌಟ್ ಆಕಾರದ ಒಂದು ಕಿವಿ ತೋಡುವಂಥದ್ದು ಇರ್ತಾ ಇತ್ತು. ಅದನ್ನ ನಾವು ನಿಧಾನವಾಗಿ ಹಾಕಿ ಯಾವ್ದು ಬರುತ್ತೆ ಅದನ್ನ ಮಾತ್ರ ತೆಗೆದು ಅವ್ರಿಗೆ ನೋವು ಆಗದೆ ಇರೋ ಹಾಗೆ, ಅಥವಾ
ತಮಟೆಗೆ ಯಾವುದೇ ತರದ ತೊಂದರೆ ಆಗದೆ ಇರೋ ಹಾಗೆ ಅದನ್ನ ತೆಗೆಯುವಂಥದ್ದನ್ನ ನಾವು ಮಾಡ್ಬೇಕಾಗಿರುತ್ತೆ. ತುಂಬಾ ಜಾಸ್ತಿ ಬರ್ತಾ ಇದೆ ಅಂತಂದ್ರೆ ಅವರಿಗೆ ಬೇರೆ ತರದ ಪ್ಯಾಥಾಲಜಿ ಅಂತಂದ್ರೆ ಬೇರೆ ತರದ ತೊಂದರೆಗಳು ಇರುವಂತದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದಕ್ಕೆ ನಾವು ಸೂಕ್ತವಾದ ಪಂಚಕರ್ಮವನ್ನ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಸಹ ಕೊಡ್ಬೇಕಾಗಿರುತ್ತೆ. ಆಮೇಲೆ ಲಾಂಗ್ ಟರ್ಮ್ ಅಲ್ಲಿ ಕಿವಿಗೆ ಹಾಕುವಂತಹ ಬೇರೆ ಬೇರೆ ತರದ ಔಷಧಿಗಳಿರುತ್ತೆ, ಅದನ್ನ ಹಾಕೋದ್ರ ಮೂಲಕ ಅದನ್ನ ಅವಾಯ್ಡ್ ಮಾಡ್ಬೋದಾಗಿರುತ್ತೆ. ಅಂದ್ರೆ ಬರುವಂತದ್ದನ್ನ ನಾವು ತಪ್ಪಿಸ್ಬೋದಾಗಿರುತ್ತೆ. ತುಂಬಾ ಜನಕ್ಕೆ ಒಂಥರ ಟಾರ್ ತರ ಕಿವಿ ಒಳಗೆ ಬರುವಂತದ್ದನ್ನ ನೋಡ್ಬೋದಾಗಿರುತ್ತೆ. ಕೆಲವರಿಗೆ ಗಟ್ಟಿ ಕಲ್ಲು ತರ ಅಲ್ಲಿ ಹೋಗಿ ಕೂತಿರುವಂತದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಬೇರೆ ಬೇರೆ ತರದ ವ್ಯಾಕ್ಸ್ ಇರುವಂತದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದಕ್ಕೆ ಚಿಕಿತ್ಸೆ ಸ್ನೇಹನ ಸ್ವೇದನ ಅಂತಂದ್ರೆ ಎಣ್ಣೆ ಬಿಡುವಂಥದ್ದು, ಅಲ್ಲಿ ಹೀಟ್ನ ಸ್ವಲ್ಪ ಬೆಚ್ಚಗೆ ಮಾಡುವಂಥದ್ದು, ಆ ನಂತರದಲ್ಲಿ ಅದನ್ನ ಯಾವುದೇ ತರದ ತೊಂದರೆ ಆಗದೆ ಇರೋ ಹಾಗೆ ತೆಗೆಯುವಂಥದ್ದು, ಬಾರದೆ ಇರೋದಕ್ಕೆ ಕೆಲವು ಔಷಧಿಗಳನ್ನ ಕೊಡುವಂಥದ್ದು. ಇದನ್ನ ಮಾಡೋದ್ರಿಂದ ಖಂಡಿತವಾಗಿ ಈ ಕರ್ಣಗೂತಕವನ್ನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಬಹುದಾಗಿರುತ್ತೆ. ಅಂದ್ರೆ ಸರಿಯಾಗಿ ಬೇಡವೇ ಬೇಡ ಅಂತಂದ್ರೂ ಆಗೋದಿಲ್ಲ. ಕರ್ಣಗೂತಕ ನಮ್ಗೆ ವ್ಯಾಕ್ಸ್ ಬೇಕೇ ಬೇಕು ಪ್ರೊಟೆಕ್ಷನ್ಗೆ. ಸೊ ಅದನ್ನ ಇಟ್ಕೊಳ್ಳಿಕ್ಕೂ ಆಗತ್ತೆ, ಅದು ಹೆಚ್ಚಾಗಿ ನಮಗೆ ತೊಂದರೆನೂ ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಈ ತರದೇನಾದ್ರೂ ಸಮಸ್ಯೆ ಇತ್ತು ಅಂತಂದ್ರೆ ಖಂಡಿತವಾಗಿ ನೀವು ಕರೆ ಮಾಡಬಹುದು 9187484210 ಕರೆ ಮಾಡಿ. ಈ ತರದ್ದೇನಾದ್ರೂ ಸಮಸ್ಯೆ ಇತ್ತು ಅಂತಂದ್ರೆ ನಿಮ್ಮ ಡಿಸೀಸ್ಗಳಿಗೆ, ನಿಮ್ಮ ಕಾಯಿಲೆಗೆ ಸೂಕ್ತವಾದ ಚಿಕಿತ್ಸೆಯನ್ನ ತಗೊಳ್ಬಹುದಾಗಿರುತ್ತೆ. ಮತ್ತೆ ಇಲ್ಲೇ ನೀವು ಮೆಡಿಸಿನ್ಸ್ ಅನ್ನ ಪಾರ್ಸಲ್ ಕೂಡ ಮಾಡ್ಕೊಳ್ಬಹುದಾಗಿರುತ್ತೆ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರಗಳು.